ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ 2ರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆಗಳಿಗೆ ತಲುಪಲಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ನ ಆನ್ ಏರ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪ ಬೆಳಗಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡಲಿದ್ದು, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ಗೆ ಚಾಲನೆಯನ್ನ ನೀಡಿದರೆ ಪ್ರಹ್ಲಾದ್ ಜೋಶಿ ಎಂಸಿಆರ್ಗೆ ಚಾಲನೆ ನೀಡಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟಿಸಲಿದ್ದಾರೆ. ಸಚಿವರುಗಳಾದ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪ, ಶಿವರಾಜ್ ತಂಗಡಗಿ, ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ, ಚಲುವರಾಯಸ್ವಾಮಿ, ಈಶ್ವರ ಖಂಡ್ರೆ, ರಹೀಂ ಖಾನ್ ಸೇರಿ ರಾಜ್ಯದ 20ಕ್ಕೂ ಹೆಚ್ಚು ಸಚಿವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸಲಿದ್ದಾರೆ. ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಯನ್ನ ಉದ್ಘಾಟನೆ ಮಾಡ್ತಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಮಾಜಿ ಸಿಎಂ ಬೊಮ್ಮಾಯಿ, ಸದಾನಂದ ಗೌಡ, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ, ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ. ನಮ್ಮ ಅದ್ದೂರಿ ಆರಂಭಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಕ್ಷಿ ಆಗ್ತಾ ಇದ್ದು, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ಉದ್ಘಾಟಿಸಲಿದ್ದಾರೆ. ಗೋಲ್ಡನ್ ಸ್ಟಾರ್ ಗಣೇಶ್, ಯೋಗರಾಜ್ ಭಟ್, ಶರಣ್, ಪ್ರಜ್ವಲ್ ದೇವರಾಜ್, ತಾರಾ, ಮೇಘನಾ ರಾಜ್, ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ಲಿಕ್ಕಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ IAS IPS ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ. ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿ ಲಾಂಚ್ ಆಗ್ತಾ ಇದೆ. ಏಪ್ರಿಲ್ 2 ಬುಧವಾರ ಬೆಳಗ್ಗೆ 9:18ರಿಂದ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೇವೆ. ತಪ್ಪದೇ ನೋಡಿ, ನಮಗೆ ಆಶೀರ್ವಾದ ಮಾಡಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಟಾಟಾ ಪ್ಲೇ, DTH ಸೇರಿದಂತೆ ಎಲ್ಲ ಕೇಬಲ್ಗಳಲ್ಲೂ ಲಭ್ಯ. ಯತ್ನಾಳ್ ಹಿಂದೂ ಹುಲಿಯಾದ್ರೆ ರಾಜೀನಾಮೆ ಕೊಡ್ಲಿ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ನಿಲ್ಲಿ. ಯತ್ನಾಳ್ಗೆ ಬಿಜೆಪಿ ನಾಯಕ AS ಪಾಟೀಲ್ ನಡಹಳ್ಳಿ ಸವಾಲ್ ಹಾಕಿದ್ದಾರೆ. ಬಿಜೆಪಿಯಲ್ಲಿ ಹಿಂದುತ್ವ ಇಲ್ಲ ಅನ್ನೋರು ರಾಜೀನಾಮೆ ನೀಡಿ, ಯತ್ನಾಳ್ ವಿರುದ್ಧ ಕಾರ್ಯಕರ್ತನನ್ನ ನಿಲ್ಲಿಸಿ ಗೆಲ್ತೇವೆ. ಚಾಟಿತ ಯತ್ನಾಳ್ಗೆ 40ರಿಂದ 50 ಜನರ ಬೆಂಬಲವೂ ಕೂಡ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಮಾಡಿದ ಪಾಪ ಕಳೆದುಕೊಳ್ಳೋದಕ್ಕೆ BSY ಕ್ಷಮೆ ಕೇಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿಯ ನಾಯಕ ನಡಹಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿರುವಂತಹ ಪಾಪ ಅಂತಂದ್ರೆ ಯಡಿಯೂರಪ್ಪನವರ ವಿರುದ್ಧ ಪದೇ ಪದೇ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರ, ವಿಜಯೇಂದ್ರ ವಿರುದ್ಧ ಹರಿಹಾಯ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಡಹಳ್ಳಿ ಕ್ಷಮೆ ಕೇಳೋಕೆ ಹೇಳ್ತಾ ಇದ್ದಾರೆ. ಸೊ ಮತ್ತೆ ನೀವು ಹಿಂದೂ ಹುಲಿ ಅಂತ ಏನು ಕರಿತಾರಲ್ಲ, ಸೊ ಅದಕ್ಕೆ ನೀವು ರಾಜೀನಾಮೆ ಕೊಟ್ಬಿಡಿ, ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ನಿಲ್ಲಿ ಅಂತ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು ಕೇಳ್ತಾ ಹೋಗೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ವೀರೇಶ್ ದಾನಿ ಮಾತನಾಡಿಸಿದ್ದಾರೆ. ಸೊ ಏನು ಮಾತನಾಡಿದ್ರು ಈ ಸಂದರ್ಭದಲ್ಲಿ ನಡಹಳ್ಳಿ ಅವರು ಕೇಳ್ತಾ ಹೋಗೋಣ. ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗಾಗಲೇ ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಬಿಜೆಪಿಯ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ AS ಪಾಟೀಲ್ ನಡಹಳ್ಳಿ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಯತ್ನಾಳ್ ಅವರು ತಮ್ಮ ವಾಗ್ದಾಳಿಯನ್ನು ಮುಂದುವರಿಸ್ಕೊಂಡೇ ಹೋಗ್ತಾ ಇದ್ದಾರೆ. ನಾವು ಒಂದೇ ಮಾತು ಹೇಳೋದು, ಶಿಶುಪಾಲ ಹೆಂಗೆ 100 ಪಾಪ ಮಾಡ್ದ, ಆಮೇಲೆ ಅವನಿಗೆ ವಧೆ ಆಯಿತು. ಅದೇ ರೀತಿ ಬಸನಗೌಡ್ರೆ ನಿಮ್ಮ 3 ಪಾಪ ಮುಗಿದೋಗಿದೆ, 100 ಪಾಪ ಆಗಿದೆ. ಸಾರ್ವಜನಿಕವಾಗಿ ರಾಜಕೀಯವಾಗಿ ರಾಜ್ಯದ ಜನ ನಿಮ್ಮನ್ನು ಖಂಡಿತವಾಗಲೂ ಕೂಡ ವಧೆ ಮಾಡ್ತಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಅದರಲ್ಲಿ ಸ್ವಲ್ಪ ಏನಾದರೂ ಪಾಪ ಕಮ್ಮಿ ಮಾಡ್ಕೋಬೇಕಾಗಿದ್ರೆ, ಯಡಿಯೂರಪ್ಪನವ್ರ ಋಣದಿಂದ MLA ಆದ್ರಿ, MP ಆದ್ರಿ, ಕೇಂದ್ರ ಸಚಿವರಾದ್ರಿ, ಮತ್ತೆ ತಪ್ಪು ಮಾಡಿದಿರಿ, ಮತ್ತೆ ಹೊರಗೆ ಹೋದ್ರಿ, ಮತ್ತೆ ಯಡಿಯೂರಪ್ಪನವರು ತಾಯಿ ಹೃದಯ ವಾಪಸ್ ಕರ್ಕೊಂಡು ನಿಮ್ಮನ್ನ MLA ಮಾಡಿದಾರಲ್ಲ, ನೀವು ಮಾಡಿದ ಪಾಪದ ಸ್ವಲ್ಪನಾದ್ರೂ ಕಡಿಮೆ ಆಗಬೇಕು ಅಂತ ಅನಿಸಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಬಹಿರಂಗವಾಗಿ ಕ್ಷಮೆ ಕೇಳ್ತಕ್ಕಂಥ ಕೆಲಸ ಮಾಡಿ. ಮತ್ತು 2ನೇದ್ದು, ನೀವೇನು ಹೇಳ್ತಾ ಇದ್ರಲ್ಲ, ನಾನು ಉತ್ತರ ಕರ್ನಾಟಕದ ಹುಲಿ, ನಾನು ಏನೋ ಹಿಂದೂ ಹುಲಿ ಅಂತೇನು ಹೇಳ್ತಾ ಇದ್ದೀರಲ್ಲ, ನೀವು ಹುಲಿನೋ ಇಲಿನೋ ಅಂತ ಗೊತ್ತಾಗಬೇಕಾಗಿದ್ರೆ ಮೊದಲು ಭಾರತೀಯ ಜನತಾ ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ರಲ್ಲಪ್ಪ, ಆ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥದ್ದಕ್ಕೆ ರಾಜೀನಾಮೆ ಕೊಡಿ, ಚುನಾವಣೆಗೆ ಹೋಗೋಣ. ಚುನಾವಣೆಯಲ್ಲಿ ಒಬ್ಬ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ನಾವು ಚುನಾವಣೆ ಮಾಡ್ತೇವೆ. ಅಲ್ಲಿ ಯಾರು ಹುಲಿ ಯಾರು ಇಲಿ ಅನ್ನೋದು ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇರುವಂಥದ್ದು, ನಾನು ಗ್ರ್ಯಾಂಡ್ ಆಗಿ ಮತ್ತೆ ವಾಪಸ್ ಬಿಜೆಪಿಗೆ ಬರ್ತೀನಿ ಅಂತಾರೆ. ನೀವು ನೋಡಿದ್ರೆ ರಾಜೀನಾಮೆ ಕೊಡಿ ಅಂತೀರಾ? ಅಲ್ಲಲ್ಲ,
ಈಗ ಗ್ರ್ಯಾಂಡ್ ಆಗಿ ಬಿಜೆಪಿಗೆ ಬರುವಂತ ವ್ಯಕ್ತಿ ಮಾತಾಡ್ತಕ್ಕಂಥ ಮಾತುಗಳು ಅವು. ಅವರು ಏನ್ ಮಾತಾಡ್ತಾರೆ, ನಾನು ಗ್ರ್ಯಾಂಡ್ ಆಗಿ ಬರ್ತೀನಿ, ಬಂದ ತಕ್ಷಣ ಯಡಿಯೂರಪ್ಪನವ್ರ ಕುಟುಂಬ ಮುಗಿಸ್ಬಿಡ್ತೀನಿ, ಇವತ್ತಿನಿಂದ ಯಡಿಯೂರಪ್ಪನವ್ರ ಕುಟುಂಬದ ಅಂತ್ಯ ಪ್ರಾರಂಭ ಅಂತ ಹೇಳ್ತಾರೆ. ಯಡಿಯೂರಪ್ಪ ಯಾರು? ಅರೆ ನಿನ್ನ ರಾಜಕೀಯ ಜನ್ಮ ಕೊಟ್ಟಿರೋ ಜೀವನ ಕೊಟ್ಟಿರೋರು ಯಡಿಯೂರಪ್ಪನವರು. ಬರೀ ಬಸವನಗೌಡಗಲ್ಲ, ಬಸವನಗೌಡರಂತೆ ಲಕ್ಷಾಂತರ ಜನ ನಾಯಕರನ್ನ ಕಾರ್ಯಕರ್ತರನ್ನ ಬೆಳೆಸಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ, ತಾಲೂಕು ಪಂಚಾಯತಿ ಸದಸ್ಯರನ್ನಾಗಿ, ಆಮೇಲೆ ಸಾವಿರಾರು ಜನ MLAಗಳನ್ನಾಗಿ, ಬೋರ್ಡ್ ಚೇರ್ಮನ್ಗಳಾಗಿ, ಡೈರೆಕ್ಟರ್ಗಳಾಗಿ ಸಾರ್ವಜನಿಕ ಬದುಕಿಗೆ ಅವ್ರು ಕರ್ಕೊಂಡ್ಬಂದು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ಅವ್ರಿಗೆ ಗೌರವಿತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ನೀವು ಕೂಡ ಇವತ್ತೇನು ಈ ಸ್ಥಾನಕ್ಕೆ ಬಂದಿದ್ದೀರಿ, ಅದು ಸನ್ಮಾನ್ಯ ಯಡಿಯೂರಪ್ಪನವರ ಋಣದಿಂದ ಬಂದಿದ್ದೀರಿ. ಹೀಗಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ನಿಮ್ಗಿಲ್ಲ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಅವರು ಪಕ್ಷದಲ್ಲಿದ್ದಾಗ ಅವ್ರ ವಿರುದ್ಧವಾಗಿ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ರು. ಈಗ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಆಗ್ಲೇಬೇಕಂತೀರಾ? ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ನಾನು ಹಿಂದೂ ಹುಲಿ ಅಂತ ಹೇಳ್ತಾ ಇದ್ದಾರೆ. ಈ ಹುಲಿನ ಇಲಿನ ಗೊತ್ತಾಗಬೇಕು ಬೇಡ, ಎಲ್ಲಿ ಗೊತ್ತಾಗೋದು? ಸಾರ್ವಜನಿಕ ಬದುಕಿನಲ್ಲಿರುವಂಥ ರಾಜಕಾರಣಿಗೆ ಚುನಾವಣೆ ಮೈದಾನದಲ್ಲೇ ಗೊತ್ತಾಗತ್ತಾನೆ. ಈಗ ನೀವು ಕಮಲದ ಚಿಹ್ನೆಯಿಂದ ಗೆದ್ದು BJP ಬಗ್ಗೆನೇ ಅಂತೀರಿ ಹಿಂದುತ್ವ, BJPಯಲ್ಲಿ ಹಿಂದುತ್ವ ಉಳಿದಿಲ್ಲ ಅಂತ ಹೇಳ್ತೀರಿ. ಉಳಿದಿಲ್ಲ ಗೊತ್ತಾಗಬೇಕು ತಾನೆ. ಯಾವ ಚಿಹ್ನೆಯಿಂದ ನೀವು ಗೆದ್ದಿದ್ದೀರೋ ಅದಕ್ಕೆ ರಾಜೀನಾಮೆ ಕೊಡಿ, ಚುನಾವಣೆ ಆಗಲಿ. ಆ ಚುನಾವಣೆಯಲ್ಲಿ ಯಾರು ಹುಲಿ ಯಾರು ಇಲಿ ಅನ್ನೋದು ಗೊತ್ತಾಗ್ತದೆ ಅಂತ ಹೇಳಿ. ಬಿಜೆಪಿ ಚಿಹ್ನೆ ಇಲ್ಲ ಅಂದ್ರೆ ಅವ್ರು ಏನು ಇಲ್ಲ ಅಂತ ಅರ್ಥ. ಜೀರೋ ನಾನು ಹೇಳ್ತಾ ಇರೋದು ಜೀರೋ. ಹುಲಿ ಅಲ್ಲ, ಇಲಿನೂ ಅಲ್ಲ, ಅದೇ ಹೇಳ್ತಾ ಇರೋದು. ಥ್ಯಾಂಕ್ ಯು. ಇದಿಷ್ಟು AS ಪಾಟೀಲ್ ನಡಹಳ್ಳಿ ಅವರ ಮಾತುಗಳು. ಕ್ಯಾಮ್ರಾಮನ್ ವಿಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.